ಇದು ಒಂಥರ ವಿಚಿತ್ರವಾದರೂ ಸತ್ಯ. ತುಂಬ ಮನೆಗಳಲ್ಲಿ ಹೇಳ್ತಾರೆ, ನಾವು ವ್ಯತ್ಯಾಸ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಆದರೆ ಆ ಮನೆಗೆ ಸೊಸೆ ಬಂದಾಗ ಗೊತ್ತಾಗುತ್ತೆ ಅವರೆಷ್ಟು ವ್ಯತ್ಯಾಸ ಮಾಡ್ತಾರೆ ಅಂತ. ಯಾಕಂದರೆ ಅಲ್ಲಿ ಮಗಳು ಮತ್ತು ಸೊಸೆ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಗಳೇನಾದರೂ ಸಿಟ್ಟಲ್ಲಿ ಮಾತಾಡಿದ್ರೆ ಅದನ್ನು ನಗಾಡಿ ಕ್ಷಮಿಸ್ಬಿಡ್ತಾರೆ. ಆದರೆ ಅದೇ ರೀತಿಯಲ್ಲಿ ಏನಾದರೂ ಸೊಸೆ ಮಾತಾಡಿದ್ರೆ ಇವಳಿಗೆ ಮಾತಾಡೋಕ್ಕೆ ಗೊತ್ತಿಲ್ಲ, ದೊಡ್ಡವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಗಳೇನಾದರೂ ಕ್ವಶನ್ ಮಾಡಿದ್ರೆ ಯಾವುದಾದ್ರೂ ಒಂದು ಮ್ಯಾಟ್ರಲ್ಲಿ ಅವಳಿಗೆ ತಿಳುವಳಿಕೆ ಇದೆ, ಅದಕ್ಕೆ ಕ್ವಶನ್ ಮಾಡ್ತಾಳೆ ಅಂತ ಹೇಳ್ತಾರೆ. ಅದೇ ರಿವರ್ಸ್, ಸೇಮ್ ವೇದಲ್ಲಿ ಸೊಸೆ ಕ್ವಶನ್ ಮಾಡಿದ್ರೆ ಇವಳು ಮನೇನ ಹಾಳು ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ಮಗಳು ಮತ್ತು ಸೊಸೆ ಅನ್ನೋ ವ್ಯತ್ಯಾಸ ನಿಮ್ಗಳ ಯೋಚನೆಯಲ್ಲಿದೆ. ಇನ್ಫ್ಯಾಕ್ಟ್ ಸೊಸೆ ಕೂಡ ಒಬ್ಬರು ಮಗಳಲ್ವಾ? ಅವಳು ತನ್ನ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲನೂ ಬಿಟ್ಬಿಟ್ಟು ಇದು ನನ್ನ ಮನೆ ಅಂತ ಸ್ವೀಕಾರ ಮಾಡಿ ನಿಮ್ಗಳ ಜೊತೆ ಬಾಳಿ ಬದುಕೋದಕ್ಕೆ ಬಂದಿರ್ತಾಳೆ. ಯಾವಾಗ ಆ ಮನೆ ತನ್ನ ಯೋಚನೆಗಳನ್ನು ಮೀರಿ ದೊಡ್ಡದಾಗುತ್ತೋ ಆವಾಗ ಪ್ರತಿಯೊಬ್ಬ ಮಗಳು ಸೊಸೆಯ ರೂಪದಲ್ಲಿದ್ದರೂ ಸಹ ತುಂಬ ಬೇಕಾಗಿರ್ತಾಳೆ ಆ ಮನೆಗೆ.